ನೆಲ್ಲೂರು ಮಠ ವರ್ಸಸ್ ಜಾಮಿಯಾ ಮಸೀದಿ ಜಾಗ ಈ ಒಂದು ವಿವಾದ ನಡೀತಾ ಇದೆ. ಈ ಒಂದು ವಿವಾದಕ್ಕೆ ಸಂಬಂಧಪಟ್ಟಂತೆ ಕಟ್ಟಡ ತೆರವಿಗೆ ಚಿಕ್ಕಮಗಳೂರಲ್ಲಿ ಬೂದಿ ಮುಚ್ಚಿದ ಕೆಂಡ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕಟ್ಟಡ ತೆರವಿಗೆ ಚಿಕ್ಕಮಗಳೂರಲ್ಲಿ ಬೂದಿ ಮುಚ್ಚಿದ ಕೆಂಡದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಿನ್ನೆ ಏಕಾಏಕಿ ಕಟ್ಟಡ ಮನೆ ತೆರವನ್ನ ಮಾಡಿದ್ರು ಮುಸ್ಲಿಮರು. ಏಕಾಏಕಿ ಮನೆ ಹೋಟೆಲ್ ತೆರವನ್ನ ಮಾಡಿದ್ರು ಮಸೀದಿಯ ಕಮಿಟಿಯವರು. ನೆಲ್ಲೂರು ಮಠ ವರ್ಸಸ್ ಜಾಮಿಯಾ ಮಸೀದಿ ಜಾಗ ವಿವಾದಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ಸ್ ಅನ್ನ ನೋಡ್ತಾ ಇದ್ದೀವಿ. ಇನ್ನು ವಕ್ಫ್ ಬೋರ್ಡ್ ಅಧಿಕಾರಿ ಸೇರಿದಂತೆ 14 ಜನರ ವಿರುದ್ಧ ಎಫ್ಐಆರ್ ಕೂಡ ದಾಖಲು ಮಾಡಲಾಗಿದೆ. ನೆಲ್ಲೂರು ಮಠ ವರ್ಸಸ್ ಜಾಮಿಯಾ ಮಸೀದಿ ಜಾಗ ವಿವಾದಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ಸ್ ಅನ್ನ ನೋಡ್ತಾ ಇದ್ದೀವಿ. ಜಾಮಿಯಾ ಮಸೀದಿ ಮತ್ತು ನೆಲ್ಲೂರು ಮಠದ ಆಸ್ತಿ ವಿವಾದ ಕೇಸ್. ಈ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ಚಿಕ್ಕಮಗಳೂರು ನಗರದಲ್ಲಿ ಪೊಲೀಸ್ ಬಿಗಿ ಬಂದೋಬಸ್ತನ್ನ ಕೂಡ ಆಯೋಜನೆ ಮಾಡಲಾಗಿದೆ. ಬಡಮಕಾನ್ ದರ್ಗಾ ಬಳಿ 3 ಕೆಎಸ್ಆರ್ಪಿ ತುಕಡಿಗಳನ್ನ ಕೂಡ ನಿಯೋಜನೆ ಮಾಡಲಾಗಿದೆ. ಜಾಮಿಯಾ ಮಸೀದಿ ಮತ್ತು ನೆಲ್ಲೂರು ಮಠದ ಆಸ್ತಿ ವಿವಾದಕ್ಕೆ ಸಂಬಂಧಪಟ್ಟಂತೆ ಪ್ರತ್ಯೇಕವಾಗಿ 2 ಎಫ್ಐಆರ್ ಕೂಡ ದಾಖಲು ಮಾಡಲಾಗಿದೆ. ಇಂದು ಬೆಳಿಗ್ಗೆ ಮಸೀದಿ ಸುತ್ತಮುತ್ತಲಿನ ಮನೆ ಹಾಗೂ ಹೋಟೆಲ್ ಅನ್ನ ತೆರವು ಮಾಡಲಾಗಿದೆ. ಏಕಾಏಕಿ ಮನೆ ಹಾಗೂ ಹೋಟೆಲ್ ತೆರವನ್ನ ಮಾಡಿದೆ ಮಸೀದಿಯ ಕಮಿಟಿ. ಬಸವನಹಳ್ಳಿ ಠಾಣೆಯಲ್ಲಿ 2 ಪ್ರತ್ಯೇಕ ಎಫ್ಐಆರ್ ಕೂಡ ದಾಖಲು ಮಾಡಲಾಗಿದೆ. ಹಾಗೆ ಚಿಕ್ಕಮಗಳೂರಿನ ಹನುಮಂತಪ್ಪ ಸರ್ಕಲ್ ಬಳಿಯ ಮಸೀದಿ ಇದಾಗಿರುವಂಥದ್ದು. ಒಟ್ಟಾರೆಯಾಗಿ ಚಿಕ್ಕಮಗಳೂರಿನ ಹನುಮಂತಪ್ಪ ಸರ್ಕಲ್ ಬಳಿಯ ಮಸೀದಿ ಇದಾಗಿರುವಂಥದ್ದು. ಈ ಜಾಮಿಯಾ ಮಸೀದಿಯ ಕಮಿಟಿಯ ಅಧ್ಯಕ್ಷರಾದಂತಹ ಮುದಾಫಿರ್ ಹಾಗೂ ವಕ್ಫ್ ಬೋರ್ಡ್ ಅಧಿಕಾರಿ ಸೇರಿದಂತೆ ಒಟ್ಟಾರೆಯಾಗಿ 14 ಜನರ ವಿರುದ್ಧ ಎಫ್ಐಆರ್ ದಾಖಲು ಮಾಡಲಾಗಿರುವಂಥದ್ದು. ಮಠದ ಕುಟುಂಬಸ್ಥರು ಮನೆ ಹೋಟೆಲ್ ತೆರವು ಎಂದು ಹೋಟೆಲ್ ಮಾಲೀಕರು ದೂರನ್ನ ಕೂಡ ನೀಡಿದ್ದಾರೆ. ಮನೆಗೆ ಅಕ್ರಮ ಪ್ರವೇಶವನ್ನ ಮಾಡಿದ್ದಾರೆ, ಆಸ್ತಿ ಹಾನಿ ಅಂತ ಹರೀಶ್ ಕಂಪ್ಲೇಂಟ್ ಅನ್ನ ಕೂಡ ಕೊಟ್ಟಿದ್ದಾರೆ. ಚಿಕ್ಕಮಗಳೂರಿನ ಹನುಮಂತಪ್ಪ ಸರ್ಕಲ್ ಬಳಿ ಇರುವಂತಹ ಮಸೀದಿಯಲ್ಲಿ ಗದ್ದಲ ಉಂಟಾಗಿರುವಂಥದ್ದು. ಇನ್ನು ಜಾಮಿಯಾ ಮಸೀದಿ ಕಮಿಟಿ ಅಧ್ಯಕ್ಷನ ವಿರುದ್ಧ ಕಂಪ್ಲೇಂಟ್ ಅನ್ನ ನೀಡಲಾಗಿದೆ. ಮಠದ ಕುಟುಂಬಸ್ಥರು ಹೋಟೆಲ್ ಮಾಲೀಕರಿಂದ ದೂರನ್ನ ಕೂಡ ನೀಡಲಾಗಿದೆ. ಮನೆ ಹೋಟೆಲ್ ತೆರವು ಅಂತ ಹೋಟೆಲ್ ಮಾಲೀಕರು ದೂರನ್ನ ಕೂಡ ನೀಡಿದ್ದಾರೆ. ಇನ್ನು ಮನೆಗೆ ಅಕ್ರಮ ಪ್ರವೇಶ ಮಾಡಿದ್ದಾರೆ, ಆಸ್ತಿಯನ್ನ ಹಾನಿ ಮಾಡಿದ್ದಾರೆ ಅಂತ ಹರೀಶ್ ದೂರನ್ನ ಕೂಡ ನೀಡಿದ್ದಾರೆ. ಮಠದ ಕುಟುಂಬಸ್ಥ ಹರೀಶ್ ಅವರಿಂದ ಬಸವನಹಳ್ಳಿ ಠಾಣೆಗೆ ದೂರನ್ನ ಕೂಡ ನೀಡಲಾಗಿದೆ. ಬಸವನಹಳ್ಳಿ ಠಾಣೆಯಲ್ಲಿ 2 ಪ್ರತ್ಯೇಕ ಎಫ್ಐಆರ್ ಕೂಡ ದಾಖಲು ಮಾಡಲಾಗಿದೆ. ವಕ್ಫ್ ಬೋರ್ಡ್ ಅಧಿಕಾರಿ ಹಾಗೆ ಮಸೀದಿಯ ಕಮಿಟಿಯ ಅಧ್ಯಕ್ಷರಾದ ಮುದಾಫಿರ್ ಸೇರಿದಂತೆ 14 ಜನರ ವಿರುದ್ಧ ಎಫ್ಐಆರ್ ದಾಖಲು ಮಾಡಲಾಗಿದೆ. ಇನ್ನು ಈ ವಿಚಾರ ಕುರಿತಂತೆ ಚಿಕ್ಕಮಗಳೂರು ನಗರದಲ್ಲಿ ಪೊಲೀಸ್ ಬಿಗಿ ಬಂದೋಬಸ್ತನ್ನ ಕೂಡ ಏರ್ಪಾಡು ಮಾಡಲಾಗಿದೆ. ಬಡಮಕಾನ್ ದರ್ಗಾ ಬಳಿ 3 ಕೆಎಸ್ಆರ್ಪಿ ತುಕಡಿಯನ್ನ ನಿಯೋಜನೆ ಮಾಡಲಾಗಿದೆ. ದರ್ಗಾ ಸುತ್ತಮುತ್ತಲೂ ನಿಷೇಧಾಜ್ಞೆಯನ್ನ ತಾಲೂಕು ಆಡಳಿತ ಈಗಾಗಲೇ ಹೇರಿದೆ. ಹನುಮಂತಪ್ಪ ವೃತ್ತದಲ್ಲಿ 1 ಕೆಎಸ್ಆರ್ಪಿ ತುಕಡಿಯನ್ನ ನಿಯೋಜನೆ ಮಾಡಲಾಗಿದೆ. ಇನ್ನು ಹಲವು ವರ್ಷಗಳಿಂದ ಕೂಡ ಈ ಒಂದು ವಾದ ವಿವಾದ ಎರಡೂ ಕೂಡ ನಡೀತಾ ಇದೆ. ಜಾಮಿಯಾ ಮಸೀದಿ ಮತ್ತು ನೆಲ್ಲೂರು ಮಠದ ಆಸ್ತಿ ವಿವಾದ ಕೇಸ್ ಸಂಬಂಧಪಟ್ಟಂತೆ ಅಪ್ಡೇಟ್ಸ್ ಅನ್ನ ನೋಡ್ತಾ ಇದ್ದೀವಿ. ದರ್ಗಾ ವಿವಾದಿತ ಸ್ಥಳ ಹನುಮಂತಪ್ಪ ವೃತ್ತದಲ್ಲಿ ನಿಷೇಧಾಜ್ಞೆ ಜಾರಿಯನ್ನ ಹೇರಲಾಗಿದೆ. 6 ದಿನ ನಿಷೇಧಾಜ್ಞೆ ಜಾರಿಯನ್ನ ಮಾಡಿ ತಹಶೀಲ್ದಾರ್ ಸುಮಂತ್ ಆದೇಶವನ್ನ ಕೂಡ ಹೊರಡಿಸಿದ್ದಾರೆ. ಕೋಮು ಗಲಭೆಯಾಗುವಂತಹ ಹಿನ್ನೆಲೆಯಲ್ಲಿ ಈ ನಿಷೇಧಾಜ್ಞೆ ಜಾರಿ ಮಾಡಿ ಆದೇಶವನ್ನ ಹೊರಡಿಸಲಾಗಿದೆ. ಮಾರ್ಚ್ 10ನೇ ತಾರೀಕಿನವರೆಗೂ ದರ್ಗಾವನ್ನ ಹೊರತುಪಡಿಸಿ ಉಳಿದೆಲ್ಲವಕ್ಕೂ ಕೂಡ ನಿರ್ಬಂಧವನ್ನ ಹೇರಲಾಗಿದೆ. ನಿನ್ನೆ ಏಕಾಏಕಿ ಕಟ್ಟಡ ಹಾಗೂ ಮನೆ ತೆರವನ್ನ ಮಾಡಿದ್ದಾರೆ ಮುಸ್ಲಿಂ ಯುವಕರು. ಇನ್ನು ಹಲವು ವರ್ಷಗಳಿಂದ ಕೂಡ ಈ ಒಂದು ಜಾಮಿಯಾ ಮಸೀದಿ ಹಾಗೂ ನೆಲ್ಲೂರು ಮಠದ ಆಸ್ತಿ ವಿವಾದ ಕೇಸ್ ಇರುವಂಥದ್ದು. ಆದರೆ ನಿನ್ನೆಯಿಂದ ಮುನ್ನೆಲೆಗೆ ಬರ್ತಾ ಇದೆ. ಇನ್ನು 6 ದಿನ ನಿಷೇಧಾಜ್ಞೆಯನ್ನ ಜಾರಿ ಮಾಡಿದ್ದಾರೆ. ಸುಮಂತ್ ಆದೇಶವನ್ನ ಕೂಡ ಹೊರಡಿಸಿದ್ದಾರೆ. ವಿವಾದಿತ ಸ್ಥಳದಲ್ಲಿ ಕಟ್ಟಡ ನಿರ್ಮಾಣ ಹಾಗೆ ಪ್ರತಿಭಟನೆಗೆ ನಿಷೇಧವನ್ನ ಕೂಡ ಹೇರಲಾಗಿದೆ. ಈ ಸ್ಥಳದಲ್ಲಿ 5 ಜನ ಹಾಗೂ ಅದಕ್ಕಿಂತ ಹೆಚ್ಚು ಜನ ಗುಂಪು ಸೇರುವಂತಿಲ್ಲ. ಶಸ್ತ್ರಾಸ್ತ್ರ ಹಾಗೂ ಮಾರಕಾಸ್ತ್ರವನ್ನ ಹಿಡಿದು ಯಾರೂ ಕೂಡ ಓಡಾಡುವಂತಿಲ್ಲ. ಚಿಕ್ಕಮಗಳೂರು ನಗರದಾದ್ಯಂತ ಪೊಲೀಸ್ ಬಿಗಿ ಬಂದೋಬಸ್ತನ್ನ ಮಾಡಲಾಗಿರುವಂಥದ್ದು. ಬಡಮಕಾನ್ ದರ್ಗಾ ಬಳಿ 3 ಕೆಎಸ್ಆರ್ಪಿ ತುಕಡಿಯ ಒಂದು ನಿಯೋಜನೆಯನ್ನ ಕೂಡ ಮಾಡಲಾಗಿದೆ. ಹನುಮಂತಪ್ಪ ವೃತ್ತದಲ್ಲಿ 1 ಕೆಎಸ್ಆರ್ಪಿ ತುಕಡಿ ನಿಯೋಜನೆ ಮಾಡಲಾಗಿದೆ. ಇನ್ನು ವಿವಾದಿತ ಸ್ಥಳದಲ್ಲಿ ಕಟ್ಟಡ ನಿರ್ಮಾಣ ಪ್ರತಿಭಟನೆಗೆ ನಿರ್ಬಂಧವನ್ನ ಕೂಡ ಹೇರಲಾಗಿರುವಂಥದ್ದು. ಒಟ್ಟಾರೆಯಾಗಿ 6 ದಿನ ಅಂದರೆ ಮಾರ್ಚ್ 10ರವರೆಗೂ ಕೂಡ ಈ ಒಂದು
ನಿಷೇಧಾಜ್ಞೆಯನ್ನ ಜಾರಿ ಮಾಡಲಾಗಿದೆ. ಈ ಕುರಿತಂತೆ ಇನ್ನಷ್ಟು ಅಪ್ಡೇಟ್ಸ್ ಅನ್ನ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅಶ್ವಿನಿ. ಅಶ್ವಿನಿ, ಇನ್ನು ಹಲವು ವರ್ಷಗಳಿಂದ ಕೂಡ ಈ ಒಂದು ವಾದ ವಿವಾದ ಇರುವಂತದ್ದು, ಆದರೆ ನಿನ್ನೆ ಸ್ವಲ್ಪ ಕೋಮು ಗಲಭೆ ಆಗುವಂತಹ ಲಕ್ಷಣಗಳು ಇರುವಂತದ್ದು. ಆದರೆ ಇದ್ರ ಬಗ್ಗೆ ಎಚ್ಚೆತ್ತುಕೊಂಡು ಅಲ್ಲಿ ಏನೇನು ಕ್ರಮವನ್ನ ಕೈಗೊಳ್ಳಲಾಗಿದೆ, ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾ ಹೋಗೋದಾದ್ರೆ ಅಶ್ವಿನಿ. ಏನು ಚಿಕ್ಕಮಗಳೂರು ನಗರದ ಮುಖ್ಯ ಭಾಗದಲ್ಲಿ ಇರುವಂತಹ ಹನುಮಂತಪ್ಪ ಸರ್ಕಲ್ ನಲ್ಲೇ ಇರುವಂತಹ ನೆಲ್ಲೂರು ಹಾಗೂ ಜಾಮಿಯಾ ಮಸೀದಿ ಆಸ್ತಿ ವಿವಾದ ಹಲವು ವರ್ಷಗಳಿಂದ ಕೂಡ ಇದು ಇದೆ. ಏಕಾಏಕಿ ಏನಾಗಿರುತ್ತೆ, ಹೈಕೋರ್ಟ್ ನಲ್ಲಿ ಜನವರಿ 28ರಂದು ಜಾಮಿಯಾ ಮಸೀದಿ ಪರವಾಗಿ ಈ ಆಸ್ತಿ ಅವರಿಗೆ ಸೀಮಿತವಾಗಿದೆ ಅಂತ, ಅಂದ್ರೆ ಅವರ ಪರವಾಗಿ ಆಗಿದೆ ಆರ್ಡರ್ ಅನ್ನೋ ಹಿನ್ನೆಲೆಯಿಂದ ಏಕಾಏಕಿ ಮುಸ್ಲಿಂ ಯುವಕರು 200ರಿಂದ 250ಕ್ಕೂ ಹೆಚ್ಚು ಯುವಕರು ಏಕಾಏಕಿ ಆ ಪ್ರದೇಶಕ್ಕೆ ನುಗ್ಗಿ ಮನೆ ತೆರವು ಕಾರ್ಯಗಳನ್ನ ನಡೆಸಿರ್ತಾರೆ. ಇದಕ್ಕೆ ತೀವ್ರ ವಿರೋಧವನ್ನ ವ್ಯಕ್ತಪಡಿಸಿರುವಂತಹ ನಲ್ಲೂರು ಮಠದ ಕುಟುಂಬಸ್ಥರು ಹಾಗೂ ಹೋಟೆಲ್ ಮಾಲೀಕರು ಆ ಭಾಗದಲ್ಲಿರುವಂತಹ ಅಂಗಡಿ ಮುಂಗಟ್ಟಿನ ಕೂಡ ತೆರವುಗೊಳಿಸಿರುವಂತಹ ಕಾರ್ಯ ನಡೆದಿದೆ. ಇದನ್ನ ವಿರೋಧಿಸಿ ಪ್ರಕರಣ ಕೂಡ ದಾಖಲಾಗಿದೆ. ಇನ್ನು ಕೋಮು ಗಲಭೆ ನಡೆಯೋ ಚಾನ್ಸಸ್ ಇದೆ ಅನ್ನೋ ಹಿನ್ನೆಲೆಯಲ್ಲಿ ಪೊಲೀಸ್ ಬಿಗಿ ಭದ್ರತೆಯನ್ನ ವಹಿಸಲಾಗಿದೆ. ಹಾಗೂ ಜಾಮಿಯಾ ಮಸೀದಿ ಮತ್ತು ಹಿಂದೂ ಸಂಘಟನೆಯ ಕಾರ್ಯಕರ್ತರು ಹಾಗೂ ಬಿಜೆಪಿ ಮುಖಂಡರು, ಅಲ್ಲದೆ ನಲ್ಲೂರು ಮಠ ಆಸ್ತಿ ವಿವಾದದಲ್ಲಿದಾರಲ್ಲ ಆ ಮಾಲೀಕರನ್ನ ಕರೆದು ಒಂದು ಸಭೆಯನ್ನ ಕೂಡ ಜಿಲ್ಲಾಡಳಿತ ನಡೆಸಿದೆ ಅಂತ ಹೇಳ್ಬೋದು. ಕಾವ್ಯ. ಥ್ಯಾಂಕ್ ಯು ಅಶ್ವಿನಿ, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು. ಒಟ್ಟಾರೆಯಾಗಿ ನೋಡೋದಾದ್ರೆ ಈ ಒಂದು ವಾದ ಹಲವು ವರ್ಷಗಳಿಂದ ಕೂಡ ಈ ವಿವಾದದಲ್ಲಿದೆ. ಮಠ ವರ್ಸಸ್ ಮಸೀದಿ ಜಾಗ. ಯಾವುದಕ್ಕೂ ಆ ಥರ ಕಮೆಂಟ್ ಮಾಡಲಿಕ್ಕಾಗಲ್ಲ. ಈಗ ನಾವು ರಿಕ್ವೆಸ್ಟ್ ಮಾಡ್ಕೊಂಡಿರೋದು ಎರಡು ಕಡೆ ಕಮ್ಯುನಿಟಿಗಳಿಗೆ, ಎರಡು ಕಡೆ ಪಾರ್ಟಿಗಳಿಗೆ ಶಾಂತಿಯನ್ನು ಕಾಪಾಡಬೇಕು. ಅಲ್ಲಿ ಏನಿದೆ ಅದು ಸ್ಟೇಟಸ್ ಕೋ ಮೇಂಟೈನ್ ಆಗಬೇಕು. ಸ್ಟೇಟಸ್ ಕೋ ಅವರು ಮೇಂಟೈನ್ ಮಾಡಲಿಕ್ಕೆ ನಾವು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ. ಅದಕ್ಕೆ ಎರಡು ಕಡೆಯವರು ಸಹಕಾರ ಕೊಡ್ತೀವಿ ಅಂತ ಹೇಳಿದ್ದಾರೆ. ಈಗ ಅದೇನಾಗಿದೆ ಅದನ್ನು ಅವರು ಹೈಕೋರ್ಟಲ್ಲಿ ಅದನ್ನು ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ಅದನ್ನು ತೊಗೊಂಡು ಹೋಗ್ಬೋದು. ಅದನ್ನು ಬಗ್ಗೆ ಅವರು ಅದನ್ನು ಅವ್ರದ್ದು ಫೈಟ್ ಮಾಡ್ಬೋದು ಲೀಗಲಿ. ಅದು ಬಿಟ್ಬಿಟ್ಟು ಅಲ್ಲಿ ಏನು ಡಿಸ್ಪ್ಯೂಟೆಡ್ ಸ್ಪಾಟಲ್ಲಿ ಏನಾಗಿದೆ ಅದಕ್ಕೆ ಸಂಬಂಧಪಟ್ಟಂಗೆ ಅವ್ರು ಏನೇ ಕೊಟ್ಟರು ನಾವು ಕ್ರಮ ಕೈಗೊಳ್ತೀವಿ. ಅದು ಬಿಟ್ಟು ಮತ್ತೆ ಅಲ್ಲಿ ಬೇರೆ ಥರದ ಆಗಲಿಕ್ಕೆ ನಾವು ಯಾವುದೇ ಕಾರಣಕ್ಕೂ ಹಲವು ವರ್ಷಗಳಿಂದ ಇರುವಂತಹ ಈ ಒಂದು ವಿವಾದದಲ್ಲಿ ಮಠ ವರ್ಸಸ್ ಮಸೀದಿ ಜಾಗ, ಅಂದರೆ ಇದು ಮಠದ ಜಾಗ ಅಂತ ನೆಲ್ಲೂರು ಮಠದ ಕುಟುಂಬಸ್ಥರು ಕೋರ್ಟ್ನಲ್ಲಿ ಒಂದು ಅಫಿಡವಿಟ್ ಮಾಡಿಸ್ತಾರೆ. ಇನ್ನು ಆ ಒಂದು ಅಫಿಡವಿಟ್ಗೆ ಕುರಿತಂತೆ ಜಾಮಿಯಾ ಮಸೀದಿಗೆ ಸೇರಿದಂತಹ ಜಾಗ ಅಂತ ಕೋರ್ಟ್ ಆದೇಶವನ್ನು ಕೂಡ ನೀಡಿದೆ. ಆದರೆ ಈ ಕೋರ್ಟ್ ಆದೇಶವನ್ನು ನೀಡಿದ ಹಿನ್ನೆಲೆಯಲ್ಲಿ ಮುಸ್ಲಿಂ ಕಮಿಟಿಯ 200ಕ್ಕೂ ಹೆಚ್ಚು ಯುವಕರು ಅಲ್ಲಿರ್ತಕ್ಕಂಥ ಹಿಂದೂಗಳ ಒಂದು ಅಂಗಡಿಗಳ ಮೇಲೆ ಹಾಗೆ ಕೆಲವೊಂದಷ್ಟು ಮಳಿಗೆಗಳ ಮೇಲೆ ದಾಳಿಯನ್ನು ಮಾಡ್ತಾರೆ. ಮನೆಗಳ ಮೇಲೆ ದಾಳಿಯನ್ನು ಮಾಡಿಬಿಟ್ಟು ಕಟ್ಟಡವನ್ನು ಕೆಡವುವಂತಹ ಪರಿಸ್ಥಿತಿಗೆ ತರ್ತಾರೆ. ಇನ್ನು ಈ ಒಂದು ವಿಚಾರ ಉದ್ವಿಗ್ನ ಪರಿಸ್ಥಿತಿಯಲ್ಲಿ ಒಳಗೊಂಡಿರುವಂಥದ್ದು.